ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಟ್ರಂಪ್ ಡಿಪ್ಲೊಮಸಿ. ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆಗೆಲ್ಲ ಟ್ರಂಪ್ ಮಾತುಕತೆ ನಡೆಸಿದ್ರು. ಪುಟಿನ್ ಅವರ ಜೊತೆಗೆ 90 ನಿಮಿಷ ಮಾತುಕತೆ ಆಯ್ತಂತೆ. ಅವರ ಮಾತುಕತೆಯ ನಂತರ ಜೆಲೆನ್ಸ್ಕಿ ಅವರಿಗೆ ಫೋನ್ ಮಾಡಿ ಮಾತನಾಡಿದರು. ಅನೇಕ ವರ್ಷಗಳಿಂದ ಈ ರಷ್ಯಾ ಉಕ್ರೇನ್ ಯುದ್ಧ ಎಲ್ಲ ನಡೀತಾ ಇದೆ. ಈ ಯುದ್ಧದ ಭಾಗವಾಗಿ ಆಗ್ತಾ ಇರುವಂಥ ಬೆಳವಣಿಗೆ, ಉಕ್ರೇನ್ ಯುದ್ಧವನ್ನು ಶೀಘ್ರವಾಗಿ ಅಂತ್ಯಗೊಳಿಸೋದಕ್ಕೆ ಅಮೆರಿಕ ಮೊದಲ ದಿನದಲ್ಲೂ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಪುಟಿನ್ ಜೊತೆಗೆ 90 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆಯನ್ನು ಡೊನಾಲ್ಡ್ ಟ್ರಂಪ್ ಅವರು ನಡೆಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅದರ ಭಾಗವಾಗಿ ಈ ನ್ಯಾಟೋ ಸಭೆಗೂ ಮೊದಲು ಈ ಚರ್ಚೆ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ಪುಟಿನ್ ಏನೋ ಹೇಳಿದ್ರಂತೆ, ನೀವು ಮಾಸ್ಕೋಗೆ ಬನ್ನಿ ಭೇಟಿ ಆಗೋಣ ಅಂತ ಅವ್ರು ಕೇಳಿದ್ರಂತೆ. ಇಲ್ಲ, ಮಾಸ್ಕೋಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಸೌದಿ ಅರೇಬಿಯಾದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಂತ, ಸೌದಿ ಅರೇಬಿಯಾದಲ್ಲೆಲ್ಲ ಮಾತುಕತೆ ನಡೆಸಬಹುದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ರಷ್ಯಾದ ಅಧ್ಯಕ್ಷೀಯ ಕಚೇರಿ ಕ್ರೆಮ್ಲಿನ್ ಅಂತ ಅವರು ಇದಕ್ಕೊಂದು ಹೇಳಿಕೆ ಕೊಟ್ಟರು. ಏನಂತ, ರಚನಾತ್ಮಕ ಮತ್ತು ಉಪಯುಕ್ತವಾದಂತಹ ಮಾತುಕತೆಗಳು ಉಭಯ ನಾಯಕರುಗಳೆಲ್ಲ ನಡೆದಿದೆ ಅಂತ ಅವರೆಲ್ಲ ಹೇಳಿದರು. ಅದಾದ ನಂತರ ಜೆಲೆನ್ಸ್ಕಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು ದೂರವಾಣಿ ಮುಖಾಂತರ. ಟ್ರಂಪ್ ಎಲ್ಲ ಮಾತುಕತೆಯನ್ನು ನಡೆಸಿ ಈ ಯುದ್ಧವನ್ನು ಕೊನೆಗೊಳಿಸುವುದರ ಬಗ್ಗೆ ಎಲ್ಲ ಮಾತನಾಡಿದ್ರಂತೆ. ಮತ್ತೊಂದು, ಈ ಯುದ್ಧ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯ್ತಲ್ಲ, ಯುದ್ಧ ಶುರುವಾದ ನಂತರ ಉಕ್ರೇನ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ, ಹಣಕಾಸಿನ ಸಹಾಯದ ವಿಚಾರದಲ್ಲಿ, ಎಲ್ಲದರ ರೂಪದಲ್ಲೂ ಕೂಡ ಸಹಾಯವನ್ನು ಮಾಡ್ಕೊಂಡು ಬಂದಿತ್ತು. ಅವರಿಗೆ ಬೇಕಾದಂಥ ಕ್ಷಿಪಣಿಗಳನ್ನು ಕೊಟ್ಟಿತ್ತು, ಡ್ರೋನ್ಗಳನ್ನು ಕೊಟ್ಟಿತ್ತು, ಅವರಿಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ಕೂಡ ಅಮೆರಿಕ ಮಾಡಿತ್ತು. ಆದರೆ ಈ ಯುದ್ಧ ನಾನು ನಿಲ್ಲಿಸ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಪಡ್ತಾ ಬಂದರೂ ಕೂಡ ಈ ಯುದ್ಧ ನಿಲ್ಲುವ ಹಂತಕ್ಕೆ ಹೋಗ್ತಾ ಇಲ್ಲ. ರಷ್ಯಾ ಇತ್ತೀಚೆಗೆ ಅವರವರ ನಡುವೆ ಒಪ್ಪಂದ ಮಾಡಿಕೊಂಡಿದ್ರು. ಸ್ವಾತಂತ್ರ್ಯ ದಿನಾಚರಣೆಯ ಕಾರಣಕ್ಕಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅಂತೆಲ್ಲ ಚರ್ಚೆಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಒಂದು ಆಲೋಚನೆ ಬಂದಿದೆ ಅಂತೆ. ಇಷ್ಟು ದಿನಗಳ ಕಾಲ ನಾನು ಉಕ್ರೇನ್ಗೆ ಏನು ಸಪೋರ್ಟ್ ಮಾಡ್ತಾ ಇದ್ದೆ, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ರಷ್ಯಾದ ವಿರುದ್ಧ ಈ ಅಮೆರಿಕ, ಅದಾದ ನಂತರ ಬೇರೆ ಬೇರೆ ದೇಶಗಳು, ಯುರೋಪಿಯನ್ ಯೂನಿಯನ್ನ ದೇಶಗಳು ಇದ್ದಿದ್ದನ್ನು ನೋಡಿದ್ದೀವಿ, ಉಕ್ರೇನ್ಗೆ ಸಪೋರ್ಟ್ ಮಾಡಿದ್ದನ್ನು ನೋಡಿದ್ದೀವಿ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನು ಅಂತ ಹೇಳಿದ್ರೆ, ನಾವು ಹೀಗೆ ಸುಮ್ಮನೆ ಉಕ್ರೇನ್ಗೆ ಹಣದ ಸಹಾಯವನ್ನು ರಕ್ಷಣಾತ್ಮಕವಾಗಿ ಸಹಾಯ ಮಾಡ್ತಾ ಹೋಗೋದಾದರೆ ಅಮೆರಿಕದ ಆರ್ಥಿಕತೆಗೆ ಇದು ಹೊಡೆತ ಬೀಳುತ್ತೆ.